ಎಕ್ಸೈಸ್ 12.2 ಥರ್ಡ್ ಕ್ವಶನ್. ಫಸ್ಟ್ ನಾನು ಡಯಾಗ್ರಾಮ್ ಹಾಕ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಆಮೇಲೆ ಕ್ವಶನ್ ಓದೋಣ. ಈಗ ಏನ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಗುಲಾಬ್ ಜಾಮೂನ್ ಇದೆ. ಆ ಗುಲಾಬ್ ಜಾಮೂನ್ ಬಂದ್ಬಿಟ್ಟು ಸಿಲಿಂಡರ್ ಶೇಪ್ ಅಲ್ಲಿ ಇದೆ. ಓಕೆ, ಆಮೇಲೆ ಆ ಸಿಲಿಂಡರ್ ಶೇಪ್ಗೆ ಎರಡು ಎಂಡ್ ಅಲ್ಲಿ ಒಂದೊಂದು ಹೆಮಿಸ್ಫಿಯರ್ ಇದೆ. ಓಕೆ, ಆಮೇಲೆ ಈ ನೀವು ನೋಡಿದ್ರೆ ಈಚ್ ಶೇಪ್ ಲೈಕ್ ಎ ಸಿಲಿಂಡರ್ ವಿತ್ 2 ಹೆಮಿಸ್ಫಿರಿಕಲ್ ಎಂಡ್ಸ್. ಗುಲಾಬ್ ಜಾಮೂನ್ ಈ ತರ ಇದೆ. ನಾರ್ಮಲ್ ಆಗಿ ರಸಗುಲ್ಲ ಈ ಶೇಪ್ ಅಲ್ಲಿ ಇರುತ್ತಲ್ಲ, ಟೈಪ್ ಅಲ್ಲಿ ಗುಲಾಬ್ ಜಾಮೂನ್ ಇದೆ. ಈಗ ನೀವು ನೋಡಿದ್ರೆ ಲೆಂತ್ ಬಂದ್ಬಿಟ್ಟು 5 ಸೆಂಟಿಮೀಟರ್, ಟೋಟಲ್ ಲೆಂತ್ ಬಂದ್ಬಿಟ್ಟು ಎಷ್ಟು 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಅಂಡ್ ಡಯಾಮೀಟರ್ ಬಂದ್ಬಿಟ್ಟು 2.8 ಸೆಂಟಿಮೀಟರ್. ಓಕೆ, ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ? 2.8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಏನು? 5 ಮೀಟರ್ ಅಲ್ಲಿ ಅರ್ಧ. ಸೊ ನಥಿಂಗ್ ಬಿಟ್ ಏನು? 2.8/2. ಸೊ ನಥಿಂಗ್ ಬಿಟ್ ಎಷ್ಟಾಗುತ್ತೆ? 2 1 ಜಾ 2 4 ಜಾ ನಥಿಂಗ್ ಬಟ್ 1.4 ಸೆಂಟಿಮೀಟರ್ ಆಗುತ್ತೆ. ಓಕೆ, ಸೊ ರೇಡಿಯಸ್ ಎಷ್ಟು? 1.4 ಸೆಂಟಿಮೀಟರ್. ಆಮೇಲೆ ನಿಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ ಹೆಮಿಸ್ಫಿಯರ್ ಅಲ್ಲಿ ರೇಡಿಯಸ್ ಎಷ್ಟಿರುತ್ತೋ, ಓಕೆ, ಹೈಟ್ ಆಫ್ ಹೆಮಿಸ್ಫಿಯರ್ ಕೂಡ ಅಷ್ಟೇ ಇರುತ್ತೆ. ರೇಡಿಯಸ್ 1.4 ಅಂದ್ರೆ ಹೈಟ್ ಕೂಡ 1.4 ಇರುತ್ತೆ. ಇಲ್ಲಿ ನೋಡ್ರಿ, ಇದಿಷ್ಟು ರೇಡಿಯಸ್ ಅಂದ್ರೆ ಇದು 1.4 ಇದ್ರೆ ಹೈಟ್ ಕೂಡ ಎಷ್ಟಿರುತ್ತೆ? 1.4 ಇರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 1.4 ಇದೆ. ಆಮೇಲೆ ಇಲ್ಲಿ ಕೂಡ ನೀವು ನೋಡಿದ್ರೆ, ಓಕೆ, ಇದು ರೇಡಿಯಸ್ 1.4, ಇದು ಕೂಡ ಎಷ್ಟಿರುತ್ತೆ? ಸ್ಟ್ರೈಟ್ ಹೈಟ್ 1.4 ಇರುತ್ತೆ. ಯಾಕಂದ್ರೆ ಹೆಮಿಸ್ಫಿಯರ್ ಅಲ್ಲಿ ರೇಡಿಯಸ್ ಎಷ್ಟಿರ್ತದೋ ಹೈಟ್ ಕೂಡ ಅಷ್ಟೇ ಇರುತ್ತೆ. ಸೊ ಈಗ ನಮಗೆ ಹೈಟ್ ಆಫ್ ಹೆಮಿಸ್ಫಿಯರ್ ಎಷ್ಟು? 1.4 ಅಂತ ಗೊತ್ತು. ಈಗ ನಮಗೇನು ಹೈಟ್ ಆಫ್ ಸಿಲಿಂಡರ್ ಗೊತ್ತಿಲ್ಲ. ಹೈಟ್ ಆಫ್ ಸಿಲಿಂಡರ್ ಗೊತ್ತಿಲ್ಲ, ಟೋಟಲ್ ಹೈಟ್ ಗೊತ್ತು. ಇದು ಬಂದ್ಬಿಟ್ಟು ಹೈಟ್ ಆಫ್ ಗುಲಾಬ್ ಜಾಮೂನ್ ಬಂದ್ಬಿಟ್ಟು ಎಷ್ಟು? 5 ಸೆಂಟಿಮೀಟರ್ ಇದೆ. ಓಕೆ, ಈಗ ಇಲ್ಲಿ ರೇಡಿಯಸ್ ಬರ್ದ್ಬಿಡ್ತೀನಿ. ರೇಡಿಯಸ್ ಬಂದ್ಬಿಟ್ಟು ಎಷ್ಟು? 1.4. ಈಗನಾ, ಈಗ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ ನೀವು ನೋಡಿದ್ರೆ ಹೈಟ್ ಆಫ್ ಹೆಮಿಸ್ಫಿಯರ್ ಪ್ಲಸ್ ಹೈಟ್ ಆಫ್ ಸಿಲಿಂಡರ್ ಪ್ಲಸ್ ಹೈಟ್ ಆಫ್ ಹೆಮಿಸ್ಫಿಯರ್ ಮಾಡಿದ್ರೆ ಟೋಟಲ್ ಹೈಟ್ ಆಫ್ ದ ಗುಲಾಬ್ ಜಾಮೂನ್ ಬರುತ್ತಾ? ಅದನ್ನ ಇಕ್ವೇಶನ್ ಬರೀತೀನಿ. ಏನ್ ಬರೀತೀನಿ? ಹೈಟ್ ಆಫ್ ಹೆಮಿಸ್ಫಿಯರ್ ಪ್ಲಸ್ ಹೈಟ್ ಆಫ್ ಸಿಲಿಂಡರ್ ಪ್ಲಸ್ ಹೈಟ್ ಆಫ್ ಹೆಮಿಸ್ಫಿಯರ್ ಇಸ್ ಈಕ್ವಲ್ ಟು ಹೈಟ್ ಆಫ್ ಗುಲಾಬ್ ಜಾಮೂನ್. ಹೈಟ್ ಆಫ್ ಗುಲಾಬ್ ಜಾಮೂನ್ ಎಷ್ಟಿದೆ? 5 ಇದೆ. ಓಕೆ, ಹೈಟ್ ಆಫ್ ಹೆಮಿಸ್ಫಿಯರ್ ಎಷ್ಟಿದೆ? 1.4. ಹೈಟ್ ಆಫ್ ಸಿಲಿಂಡರ್ ಗೊತ್ತಿಲ್ಲ, ಇದು ಕೂಡ ಎಷ್ಟಿದೆ? 1.4 ಇದೆ. ಈಗ 1.4 ಪ್ಲಸ್ 1.4 ಎಷ್ಟಾಯ್ತು? 2.8 ಆಯ್ತು. ಪ್ಲಸ್ ಹೈಟ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು 5 ಆಗುತ್ತೆ. ಈಗ ಇದನ್ನೊಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ. 5 ಈ ಪ್ಲಸ್ 2.8 ಆ ಕಡೆ ಹೋದ್ರೆ ಮೈನಸ್ 2.8 ಆಯ್ತು. ಈಗ 5 ಅಲ್ಲಿ 2.8 ಹೋದ್ರೆ ಏನಾಗುತ್ತೆ? 6.2 ಆಗುತ್ತೆ. ನೀವೇ ನೋಡ್ರಿ, 5.0 2.8 10 ಅಲ್ಲಿ 8 ಹೋದ್ರೆ 2, ಇದು 4 ಆಗುತ್ತೆ. 4 ಅಲ್ಲಿ 2 ಹೋದ್ರೆ 2 ಸೆಂಟಿಮೀಟರ್ ಆಗುತ್ತೆ. ಸೊ ಈಗ ನಮ್ಗೆ ಏನ್ ಗೊತ್ತು? ಹೈಟ್ ಆಫ್ ಸಿಲಿಂಡರ್ ಗೊತ್ತಾಯ್ತು. ಹೈಟ್ ಆಫ್ ಸಿಲಿಂಡರ್ ಎಷ್ಟು? 2.2 ಸೆಂಟಿಮೀಟರ್ ಆಯ್ತು. ಓಕೆನಾ? ಸೊ ಇದನ್ನೇ ಎರೇಸ್ ಮಾಡ್ಬಿಡ್ತೀವಿ. ಈಗ ನೋಡ್ರಿ, ಕ್ವಶನ್ ಓದೋಣ. ಎ ಗುಲಾಬ್ ಜಾಮೂನ್ ಕಂಟೈನ್ಸ್ ಶುಗರ್ ಸಿರಪ್ ಅಬೌಟ್ 30% ಆಫ್ ಇಟ್ಸ್ ವಾಲ್ಯೂಮ್. ಅಂದ್ರೆ ಒಂದು ಗುಲಾಬ್ ಜಾಮೂನ್ ಅಲ್ಲಿ ಶುಗರ್ ಸಿರಪ್ ಎಷ್ಟಿರುತ್ತೆ? 50% ಮಾತ್ರ ಇರುತ್ತೆ. ಸೊ 50% ಶುಗರ್ ಸಿರಪ್ ಇರುತ್ತೆ. ಆಮೇಲೆ 70% ಏನಿರುತ್ತೆ? ಸಾಲಿಡ್ ಇರುತ್ತೆ. ಓಕೆ, ಸೊ ಈಗ ನಿಮ್ಗೆ ಏನ್ ಗೊತ್ತಾಯ್ತು? ಒಂದು ಗುಲಾಬ್ ಜಾಮೂನ್ ಅಲ್ಲಿ 30% ಶುಗರ್ ಸಿರಪ್ ಇರುತ್ತೆ, 70% ಸಾಲಿಡ್ ಇರುತ್ತೆ ಅಂತ ಗೊತ್ತಾಯ್ತು. ಓಕೆ, ಆಮೇಲೆ ಏನ್ ಕೇಳ್ತಾರೆ? ಫೈಂಡ್ ಅಪ್ರಾಕ್ಸಿಮೇಟ್ಲಿ ಹೌ ಮಚ್ ಸಿರಪ್ ವಿ ಫೌಂಡ್ ಇನ್ 45 ಗುಲಾಬ್ ಜಾಮೂನ್. ನಾವೇನ್ ಮಾಡೋಣ? ಫಸ್ಟ್ ಒಂದು ಗುಲಾಬ್ ಜಾಮೂನ್ ಅಲ್ಲಿ ಸಿರಪ್ ಎಷ್ಟಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಅದನ್ನ ಮಾಡೋಣ. ಓಕೆನಾ? ಈಗ ನೀವು ನೋಡಿದ್ರೆ ಫಸ್ಟ್ ವಾಲ್ಯೂಮ್ ಆಫ್ 1 ಗುಲಾಬ್ ಜಾಮೂನ್ ಕಂಡು ಬಿಡ್ತೀನಿ. ವಾಲ್ಯೂಮ್ ಆಫ್ 1 ಗುಲಾಬ್ ಜಾಮೂನ್ ಬಂದ್ರೆ ನೋಡ್ರಿ, ಎಷ್ಟು ಹೆಮಿಸ್ಫಿಯರ್ ಇದಾವೆ? 2 ಹೆಮಿಸ್ಫಿಯರ್ ಇದಾವೆ. ಸೊ ಅದಕ್ಕೆ ಏನ್ ಬಿಡ್ತೀನಿ? 2 ಇಂಟು ವಾಲ್ಯೂಮ್ ಆಫ್
hemisphere plus third ಏನಿದೆ cylinder, volume of cylinder. Okay, ಈಗ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಫಾರ್ಮ್ ಏನು 2/3 πr ಕ್ಯೂಬ್. ವಾಲ್ಯೂಮ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು πr² h. ಓಕೆ, ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 2 × 2/3. ಓಕೆ, ಪೈ ವ್ಯಾಲ್ಯೂ ಏನು 22/7. ಇಲ್ಲಿ ರೇಡಿಯಸ್ ಏನ್ ಕೊಟ್ಟಿದ್ದಾರೆ, ರೇಡಿಯಸ್ ಬಂದ್ಬಿಟ್ಟು 1.4 × 1.4 ಪ್ಲಸ್ ಇಲ್ಲಿ ಪೈ ವ್ಯಾಲ್ಯೂ ಏನು 22/7. ರೇಡಿಯಸ್ ಎಷ್ಟು 1.4 × 1.4. ಈಗ ಹೈಟ್ ಆಫ್ ಸಿಲಿಂಡರ್ ಎಷ್ಟಿದೆ 2.2 ಇದೆ. ನಾನು ಅದನ್ನ ಏನ್ ಮಾಡ್ತೀನಿ, ಇಲ್ಲಿ ಬರೀತೀನಿ ಇಂಟು 2.2. ಇದೆ, ಈ ಕ್ಯಾನ್ಸಲ್ ಮಾಡಿದ್ರೆ 7 1 ಜಾ 7 2 ಜಾ 14. ಇದು 1 ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ, ಸೊ ನಾನು ಅದಕ್ಕೆ ಇಲ್ಲಿ 0.2 ಅಂತ ಬರೀತೀನಿ. ಓಕೆ, ಈಗ ಏನು ಕ್ಯಾನ್ಸಲ್ ಆಗಲ್ಲ. ನೆಕ್ಸ್ಟ್ ಇಲ್ಲಿ 7 1 ಜಾ 7 2 ಜಾ. ಓಕೆ, ಇಲ್ಲಿ ಒಂದಾದ್ಮೇಲೆ ಪಾಯಿಂಟ್ ಇದೆ, ಇಲ್ಲಿ 0.2 ಆಗುತ್ತೆ. ಓಕೆ, ಇಲ್ಲಿ ನೋಡಿದ್ರೆ ಏನ್ ನೋಡಿತ್ತು 22 2 ಜಾ 44 44 2 ಜಾ 88 ಆಯ್ತು. ಓಕೆ, ಡಿವೈಡೆಡ್ ಬೈ 3. ಇಲ್ಲಿ ಏನು ಉಳಿದೆ ಇಂಟು 0.2 ಇಂಟು. ಓಕೆ, ನಮಗೆ 14² ಗೊತ್ತು. 14² ಎಷ್ಟು, 14² ಬಂದ್ಬಿಟ್ಟು 196. ಇಲ್ಲಿ 2 ಆದ್ಮೇಲೆ ಪಾಯಿಂಟ್ ಇದೆ, ಇನ್ನೊಂದು ಆದ್ಮೇಲೆ ಪಾಯಿಂಟ್, ಇಲ್ಲೊಂದು ಆದ್ಮೇಲೆ ಪಾಯಿಂಟ್. ಸೊ 2 ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ತೀನಿ. ಓಕೆನಾ, ಈಗ ಪ್ಲಸ್ ಇಲ್ಲೇನು ಉಳಿತು ನೋಡ್ರಿ, ಇಲ್ಲಿ 22 ಇಂಟು 0.2 ಇಂಟು 1.4 ಇಂಟು 2.2 ಉಳಿದಿದೆ. ಓಕೆನಾ, ಈಗ 82 ಇದನ್ನ 2 ಇಂದ ಮಲ್ಟಿಪ್ಲೈ ಮಾಡಿ 2 8 ಜಾ 16 2 8 ಜಾ 16 ಪ್ಲಸ್ 1 17. ಇಲ್ಲಿ 1 ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ, ಇಲ್ಲಿ ಬರ್ತೀನಿ 17.6. ಓಕೆ, ಸೊ ಕೆಳಗಡೆ ಏನು ಇಂಟು ಇಲ್ಲೇನು ಉಳಿದಿದೆ 1.96. ಓಕೆ, ಹೋಲ್ ಡಿವೈಡೆಡ್ ಬೈ 3 ಪ್ಲಸ್ ಈಗ ಇವರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ 4.4 ಬರುತ್ತೆ ಇಂಟು. ಓಕೆ, ಈಗ ಇವರಿಬ್ಬರ ಮಲ್ಟಿಪ್ಲೈ ಮಾಡಿದ್ರೆ 14 2 ಜಾ 28 14 2 ಜಾ 28 ಪ್ಲಸ್ 2 30 ಆಯ್ತು. ಓಕೆ, ಈಗ ನೋಡಿದ್ರೆ ಇನ್ನೊಂದು ನಂಬರು ಇನ್ನೊಂದು ನಂಬರ್, 2 ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಸೊ 3.08 ಆಗುತ್ತೆ. ಈಗ ನೋಡ್ರಿ ಸೆಪರೇಟ್ ಆಗಿ ಮಲ್ಟಿಪ್ಲೈ ಮಾಡಿ 17.6 ಇಂಟು 1.96 ಮಾಡೋಣ. ಓಕೆ, 6 6 ಜಾ 36 6 7 ಜಾ 42 ಪ್ಲಸ್ 3 45 ಆಗುತ್ತೆ. 6 1 ಜಾ 6 6 ಪ್ಲಸ್ 4 1 ಆಗುತ್ತೆ. ಪ್ಲಸ್ ಈಗ 9 6 ಜಾ 54 5 ಕ್ಯಾರಿ 9 7 ಜಾ 63 ಪ್ಲಸ್ 5 68 ಆಗುತ್ತೆ. 6 ಕ್ಯಾರಿ 9 1 ಜಾ 9 9 ಪ್ಲಸ್ 6 15 ಆಗುತ್ತೆ. ಓಕೆ, ಈಗ ಪ್ಲಸ್ ಈಗ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 6 7 1 ಬರುತ್ತೆ. ಈಗ ಆಡ್ ಮಾಡಿದ್ರೆ 6 5 ಪ್ಲಸ್ 4 9 8 ಪ್ಲಸ್ 6 14 7 ಪ್ಲಸ್ 1 8 8 ಪ್ಲಸ್ 5 13 13 ಪ್ಲಸ್ 1 14 ಆಗುತ್ತೆ. ಪ್ಲಸ್ 1 ಪ್ಲಸ್ 1 2 2 ಪ್ಲಸ್ 1 3. ಓಕೆ, ಸೊ ಇಲ್ಲಿ 1 2 3 ಅಂದ್ರೆ ಇಲ್ಲಿ 2 ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ, ಇಲ್ಲಿ ಇನ್ನೊಂದು ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ. ಸೊ 3 ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕು. ಸೊ ಎಷ್ಟು ಬರುತ್ತೆ ಇಲ್ಲಿ 34.496 ಬರುತ್ತೆ. ಹೋಲ್ ಡಿವೈಡೆಡ್ ಬೈ 3 ಪ್ಲಸ್. ಓಕೆ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇಲ್ಲಿ. ಓಕೆನಾ, ಈಗ ಏನ್ ಮಲ್ಟಿಪ್ಲೈ ಮಾಡಬೇಕು 4.4 ಇಂಟು 3.08. ಓಕೆ, ಈಗ 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ 4 8 ಜಾ 32 4 0 ಜಾ 0 0 ಪ್ಲಸ್ 3 3 4 3 ಜಾ 12 ಪ್ಲಸ್ ಈಗ ಮತ್ತೆ 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಬರುತ್ತೆ 1 2 3 2 ಬರುತ್ತೆ. 2 3 ಪ್ಲಸ್ 2 5 2 ಪ್ಲಸ್ 3 5 2 ಪ್ಲಸ್ 1 3 1. ಸೊ ಇಲ್ಲಿ 2 ನಂಬರ್ ಇದೆ,
ಇಲ್ಲೊಂದು ನಂಬರ್ ಇದೆ, 2 ನಂಬರ್ ಆದ್ಮೇಲೆ ಪಾಯಿಂಟ್ ಇಲ್ಲಿ, 1 ನಂಬರ್ ಆದ್ಮೇಲೆ ಟೋಟಲ್ 3 ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕು. ಸೊ ಎಷ್ಟಾಗುತ್ತೆ 13.552 ಆಗುತ್ತೆ. ಈಗ ಇದಿಷ್ಟನ್ನ ಡಿವೈಡ್ ಮಾಡಿದ್ರೆ ನಿಮಗೆ 11.498 ಬರುತ್ತೆ ಪ್ಲಸ್ 13.55. ಓಕೆ, ಈಗ ಇವರಿಬ್ಬರನ್ನ ಆಡ್ ಮಾಡೋಣ. ಓಕೆ, 8 plus 2 10, 9 plus 5 14, 14 plus 1 15, 5 plus 1 6, 6 plus 4 10, 3 plus 4 plus 1 5, 1 plus 1 2. So nothing but ಎಷ್ಟು ಬಂತು 25.050. So 25.050. ಸೊ ನಥಿಂಗ್ ಬಟ್ ಏನು, ನಾನು 25.05 ಈ 0 ಬರೆದ್ರು ಒಂದೇ ಬಿಟ್ರು ಅಂತ. ಈಗ ಅವ್ರು ನೋಡ್ರಿ, ಅವರು ಈಗ ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ನಾವೇನ್ ಬರೀಬೇಕು, ವಾಲ್ಯೂಮ್ ಇರೋದ್ರಿಂದ ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀಬೇಕು. ಓಕೆ, ಇದು ಬಂದು 1 ಗುಲಾಬ್ ಜಾಮೂನ್. ಅವ್ರು ಕೇಳಿರೋದು ನೋಡ್ರಿ, ಸಿರಪ್ ಬಂದ್ಬಿಟ್ಟು ಎಷ್ಟು ಗುಲಾಬ್ ಜಾಮೂನ್ ಕೇಳಿದಾರೆ, 55 ಗುಲಾಬ್ ಜಾಮೂನ್ ಕೇಳಿದಾರೆ. ಫಸ್ಟ್ ಏನ್ ಮಾಡೋಣ, 55 ಗುಲಾಬ್ ಜಾಮೂನ್ ಕಂಡಿಡಿಯೋಣ. ಓಕೆ, ಈಗ ನಮಗೇನ್ ಗೊತ್ತಾಯ್ತು, ಗುಲಾಬ್ ಜಾಮೂನು ವಾಲ್ಯೂಮ್ ಅನ್ಕೊಂಡ್ರೆ. ಓಕೆ, 1 ಗುಲಾಬ್ ಜಾಮೂನ್ಗೆ ಎಷ್ಟು ವಾಲ್ಯೂಮು, ಓಕೆ 25.05 ಅಂತ ಗೊತ್ತಾಯ್ತು. ಈಗ 45 ಗುಲಾಬ್ ಜಾಮೂನ್ಗೆ ಎಷ್ಟಾಗುತ್ತೆ, ಎಕ್ಸ್ ಅಂತ ತಗೊಂತೀವಿ. ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 into x is equal to 45 into 25.05. ಓಕೆ, ಈಗ ಮಲ್ಟಿಪ್ಲೈ ಮಾಡೋಣ. 25.05 into 45, 5 5 is 25, 5 0 is 0, 0 plus 2. ಓಕೆ, ಆಮೇಲೆ 5 5 is 25, ಓಕೆ 2 ಕ್ಯಾರಿ, 5 2 is 10, 10 plus 2 12 ಆಯ್ತು, ಪ್ಲಸ್ 4 5 is 20, 2 ಕ್ಯಾರಿ, 4 0 0, 0 plus 2 2, 4 5 is 20, 4 2 is 8, 8 plus 2 9. ಹೀಗೆ ಈಗ 5 2 7 2 1 1. ಸೊ ಈಗ ನೀವು ನೋಡಿದ್ರೆ 2 ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಸೊ ಎಷ್ಟು ಬರುತ್ತೆ, 1127.25 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಇದು ಎಷ್ಟು, ಇದು ಬಂದ್ಬಿಟ್ಟು ವಾಲ್ಯೂಮ್ ಆಫ್ 45 ಗುಲಾಬ್ ಜಾಮೂನ್. ಎಷ್ಟು, 1127.25 ಸೆಂಟಿಮೀಟರ್ ಕ್ಯೂಬ್. ಬಟ್ ಅವ್ರು ಇದನ್ನ ಈ ಆನ್ಸರ್ ಕೇಳಿಲ್ಲ ಅವರು. ಆ 45 ಗುಲಾಬ್ ಜಾಮೂನ್ ಅಲ್ಲಿ ಸಿರಪ್ ಎಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಈಗ ನಮಗೆ ಏನ್ ಕೊಡಿದ್ರು ಅವ್ರು ನೀಟಾಗಿ, 1 ಗುಲಾಬ್ ಜಾಮೂನ್ ಅಲ್ಲಿ 30% ಸಿರಪ್ ಇರುತ್ತೆ, ಆಮೇಲೆ 70% ಸಾಲಿಡ್ ಇರುತ್ತೆ. ಓಕೆ, ಸೊ ಹಿಂಗ್ ಕೊಟ್ಟಿದ್ದಾರೆ, ಹೌದಾ. ಈಗ ನಮಗೆ ನಾವೇನ್ ಬರೀಬೇಕು, ವಾಲ್ಯೂಮ್ ಆಫ್ ಶುಗರ್ ಸಿರಪ್, SS ಅಂದ್ರೆ ಶುಗರ್ ಸಿರಪ್ ಇನ್ 45 ಗುಲಾಬ್ ಜಾಮೂನ್ ಈಸ್ ಈಕ್ವಲ್ ಟು, ಓಕೆ, ಸೊ ಏನ್ ಬರಿತೀವಿ, 30% ಆಫ್ ವಾಲ್ಯೂಮ್ ಆಫ್ 45 ಗುಲಾಬ್ ಜಾಮೂನ್. ಅಂದ್ರೆ ನಥಿಂಗ್ ಬಿಟ್ ಏನು, 45 ಗುಲಾಬ್ ಜಾಮೂನ್ ಅಲ್ಲಿ 30% ಮಾತ್ರ ಸಿರಪ್ ಬರುತ್ತೆ. 30% ಅಂದ್ರೆ ಏನು, 30 100 ಇಂಟು ವಾಲ್ಯೂಮ್ ಆಫ್ 45 ಗುಲಾಬ್ ಜಾಮೂನ್ ಎಷ್ಟು, 1127.25 ಆಗುತ್ತೆ. ಓಕೆ, ಈಗ ನೀವು ನೋಡಿದ್ರೆ 1 0 1 0 ಕ್ಯಾನ್ಸಲ್ ಆಗುತ್ತೆ. ಮಲ್ಟಿಪ್ಲೈ ಮಾಡ್ತೀನಿ, 3 5 15, 3 2 6 plus 1 7 ಆಯ್ತು, 3 7 21, 2 ಕ್ಯಾರಿ, 3 2 6 plus 2 8 ಆಯ್ತು, ಆಮೇಲೆ 3 1 3, 3 1 3 ಹೋಲ್ ಡಿವೈಡೆಡ್ ಬೈ 10. ಈ 2 ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ, ಸೊ ನಾನು 2 ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ತೀನಿ. ಡಿವೈಡ್ ಬೈ 10, 1 0 ಇರೋದ್ರಿಂದ ಸೊ ಏನಾಗುತ್ತೆ, ಇನ್ನೊಂದು ಪಾಯಿಂಟ್ ಹಿಂದಕ್ಕೆ ಹೋಗುತ್ತೆ. ಈ ಪಾಯಿಂಟ್ ಇಲ್ಲಿರೋದು ಹಿಂಗ್ ಬರುತ್ತೆ. ಡಿವೈಡ್ ಬೈ 10 ಇರೋದ್ರಿಂದ 1 ಪಾಯಿಂಟ್ ಹಿಂದಕ್ಕೆ ಹೋಗುತ್ತೆ, 358.175 ಬರುತ್ತೆ ಡಿವೈಡ್ ಬೈ 10 ಮಾಡಿದಾಗ. ಓಕೆ, ಸೊ ಇನ್ನೇನು ವಾಲ್ಯೂಮ್ ಅಂದ್ರೆ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ನಾವೇನ್ ಬರಬೇಕು, ಸೆಂಟಿಮೀಟರ್. ಸೊ ಈಗ ನೀವು ನೋಡಿದ್ರೆ ವಾಲ್ಯೂಮ್ ಆಫ್ ಶುಗರ್ ಸಿರಪ್ ಇನ್ 45 ಗುಲಾಬ್ ಜಾಮೂನ್ ಬಂದ್ಬಿಟ್ಟು ಏನು, 358.175. ಇದು ನೀವು ರೌಂಡ್ ಫಿಗರ್ ಮಾಡಿದ್ರೆ ಬೇಕಿದ್ರೆ 358 ಅಂತ ಅಪ್ರಾಕ್ಸಿಮೇಟ್ಲಿ ಅಂತ ಬರೀರಿ, ಪ್ರಾಬ್ಲಮ್ ಇಲ್ಲ. ಓಕೆನಾ, ಸೊ ಇದು ಬಂದ್ಬಿಟ್ಟು ಇದ್ರ ಆನ್ಸರ್. ಓಕೆನಾ, ಅವ್ರು 45 ಗುಲಾಬ್ ಜಾಮೂನ್ ಕೇಳಿಲ್ಲ ವಾಲ್ಯೂಮ್, 45 ಗುಲಾಬ್ ಜಾಮೂನ್ ಅಲ್ಲಿ ಅಂತ ಕೇಳಿದ್ದಾರೆ. 50% ನಾವು ಕ್ಯಾಲ್ಕುಲೇಟ್ ಮಾಡ್ಬಿಟ್ರೆ ಅದೇ ಆನ್ಸರ್. ಓಕೆನಾ, ಆಮೇಲೆ
ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಡಿಸೈನ್ ಲಿಂಕ್ ಹಾಕಿರ್ತೀನಿ. ಇದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಕ್ವಶನ್ ಸಾಲ್ವ್ ಮಾಡೋದು, ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇನ್ನೂ ಗೊತ್ತಾಗತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.